ಗರ್ಭಪಾತಕ್ಕೆ ಮಹಿಳೆಯರ ಒಪ್ಪಿಗೆ ಹಾಗೂ ಇಚ್ಛೆ ಮಾತ್ರ ಮುಖ್ಯ. ಗಂಡನ ಒಪ್ಪಿಗೆ ಇಲ್ಲದೆ ಹೆಂಡತಿ ಬಸಿರು ನೀಗಿಕೊಳ್ಳಬಹುದು ಎಂದು ಪಂಜಾಬ್ ಉಚ್ಚ ನ್ಯಾಯಾಲಯ ಹೇಳಿದೆ. ಪಂಜಾಬಿನ 21ರ ಪ್ರಾಯದ ಮಹಿಳೆಯೊಬ್ಬರು ತನ್ನ 16 ವಾರದ ಗರ್ಭ ನೀಗಿಕೊಳ್ಳಲು ಚಂಡೀಗಢದ ಪಂಜಾಬ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಸಿರು ಹೊತ್ತ ಹೆಣ್ಣಿನ ಇಷ್ಟ ಮಾತ್ರ ಇಲ್ಲಿ ಪರಿಗಣಿಸತಕ್ಕದ್ದು ಎಂದು ಹೇಳಿತ್ತು. ಹಾಗೆಯೇ ಗಂಡನ ಅನುಮತಿ ಇಲ್ಲದೆ ಗರ್ಭಪಾತ ಮಾಡಿಕೊಳ್ಳಲು ಅವಕಾಶ ನೀಡಿತ್ತು. 2025ರ ಮೇ 2ರಂದು ನನ್ನ ಮದುವೆಯಾಗಿದೆ. ಆದರೆ ತಿಂಗಳ ಹೊತ್ತಿನಲ್ಲಿ ಗಂಡನ ನಡತೆ ಸರಿಯಿಲ್ಲ ಎಂಬುದು ತಿಳಿಯಿತು. ಸಂಬಂಧ ಕೂಡ ಬರಲಿಲ್ಲ. ಆದರೆ ಅದಾಗಲೇ ಬಸಿರಾಕಿದ್ದೆ. ಅದನ್ನು ಅಳಿಸಿಕೊಳ್ಳುವುದು ದಾರಿ ಎಂದು ಮಹಿಳೆ ಕೋರ್ಟಿಗೆ ಅರ್ಜಿ ಹಾಕಿದ್ಲು. ಮೊದಲ ವಿಚಾರಣೆಯಲ್ಲಿ ತಜ್ಞ ವೈದ್ಯರ ಮಂಡಳಿಯ ರಚನೆಗೆ ಕೋರ್ಟ್ ಆದೇಶಿಸಿತ್ತು. ಮಹಿಳೆ ಗರ್ಭಪಾತ ಮಾಡಿಸಿಕೊಳ್ಳಲು ಸಮರ್ಥಳಿದ್ದಾಳೆ ಎಂದು ಆ ಮಂಡಳಿ ವರದಿ ಹೇಳಿದೆ. ಅದರಂತೆ ಮಹಿಳೆಯ ಇಚ್ಛೆಯಂತೆ ಬೇರೆಯವರ ಒಪ್ಪಿಗೆಗೆ ಕಾಯದೆ ಗರ್ಭಪಾತ ಮಾಡಿಕೊಳ್ಳುವಂತೆ ಆದೇಶಿಸಿತ್ತು. ಇಲ್ಲಿ ಎದ್ದ ಪ್ರಶ್ನೆ, ಬಸಿರು ನೀಗಲು ಬೇರೆಯಾಗಿರುವ ಗಂಡನ ಒಪ್ಪಿಗೆ ಬೇಕೇ ಎನ್ನುವುದಾಗಿದೆ. ಗರ್ಭಪಾತಕ್ಕೆ ಗಂಡನ ಒಪ್ಪಿಗೆ ಅಗತ್ಯ ಎಂದು 1971ರ ವೈದ್ಯಕೀಯ ಗರ್ಭಪಾತ ಕಾಯ್ದೆಯು ಹೇಳುವುದಿಲ್ಲ. ಬಸಿರು ಬೇಕೇ ಬೇಡವೇ ಎಂದು ನಿರ್ಧರಿಸಿಕೊಳ್ಳಲು ಮಹಿಳೆಯೇ ಸಮರ್ಥಳು. ಆಕೆ ಬಸಿರಳಿಸಿಕೊಳ್ಳಲಿ ಎಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಸ್ಪಷ್ಟ ಕಟ್ಟಳೆಯಿಟ್ಟಿತ್ತು.